ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಬಹಳ ಪ್ರಾಮುಖ್ಯ. ನಾನು ಕೋಟಿ ತಲುಪುವುದು ಯಾವಾಗ? ಪ್ರತಿಯೊಬ್ಬರು ನಮ್ಮ ಹತ್ರ ಕೇಳುವ ಪ್ರಶ್ನೆ ಇದು. ಮತ್ತೆ ಅಲ್ಲಿ ಇಲ್ಲಿ ಸಿಗ್ದಾಗಲೂ ಜನ ಕೇಳೋದು, ಸರ್ ಕೋಟಿ ತಲುಪಲಿಕ್ಕೆ ಆಗುತ್ತಾ ಅಂತ. ಹಾಗೆ ನೋಡಿದ್ರೆ ಕೋಟಿ ತಲುಪುವುದು ನಮ್ಮ ಜೀವನದ ಒಂದು ಮೈಲುಗಲ್ಲು ಹೌದು. ಆದರೆ ಇಂದಿನ ದಿನಗಳಲ್ಲಿ ಕೋಟಿಯ ವ್ಯಾಲ್ಯೂ ಅಥವಾ ಮೌಲ್ಯ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾವಾಗ ನೀವು ಷೇರು ಮಾರುಕಟ್ಟೆಯಲ್ಲಿ ಸಕ್ರಿಯವಾಗಿ ಪಾಲುಗೊಳ್ಳುತ್ತೀರೋ ಮತ್ತು ಕಾರ್ಯಪ್ರವೃತ್ತರಾಗುತ್ತೀರೋ ಅಲ್ಲಿಗೆ 1 ಕೋಟಿ ತಲುಪುವ ಪ್ರೋಗ್ರಾಮ್ ಅನ್ನು ಹಾಕೊಳ್ಬಹುದು, ಕನಸನ್ನು ಕೂಡ ಇಟ್ಕೊಳ್ಬಹುದು. ಷೇರು ಮಾರುಕಟ್ಟೆಯಲ್ಲಿ ಒಂದು ಫೈನಾನ್ಷಿಯಲ್ ನಿಯಮ ಇದೆ, 15x15x15 ಅಂತಂದ್ರೆ 15,000 ರೂಪಾಯಿ ಹೂಡಿಕೆ ಪ್ರತಿ ತಿಂಗಳು, 15 ವರ್ಷ ಮತ್ತು ಅದು 15% ಕೊಡುತ್ತೆ ಅಂತಾದ್ರೆ ನೀವು 1 ಕೋಟಿ ತಲುಪ್ತೀರಿ. ಷೇರು ಮಾರುಕಟ್ಟೆಯಿಂದ 15% ಲಾಭವನ್ನು ನಿರೀಕ್ಷೆ ಮಾಡೋದು ಸರ್ವೇ ಸಾಮಾನ್ಯ ಮತ್ತು ಸುಲಭ ಸಾಧ್ಯವೂ ಹೌದು. ಆದರೆ ನಾನು ನೋಡಿದ ಹಾಗೆ ಬಹಳಷ್ಟು ಜನಕ್ಕೆ ತಿಂಗಳಿಗೆ 15,000 ರೂಪಾಯಿಯನ್ನು ಉಳಿತಾಯ ಮಾಡುವುದು ಸಾಧ್ಯವಾಗದೇ ಇರಬಹುದು. ಮುಂದಿನ ಪ್ರಶ್ನೆ ಉದ್ಭವವಾಗುವುದು, 5,000 ರೂಪಾಯಿಯನ್ನು ಪ್ರತಿ ತಿಂಗಳು ಉಳಿಸುತ್ತಾ ಹೋದರೆ ನಾವು 1 ಕೋಟಿಯನ್ನು ಷೇರು ಮಾರುಕಟ್ಟೆಯಲ್ಲಿ ತಲುಪಬಹುದೇ? ಇದಕ್ಕೆ ಸುಲಭ ಉಪಾಯ, ನಿಮ್ಮ 25ನೇ ವಯಸ್ಸಿನಿಂದ ನಿಮ್ಮ ಹೂಡಿಕೆಯನ್ನು ಉಳಿತಾಯದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ತಿಂಗಳಿಗೆ 5,000ವನ್ನು ಹಾಕೊಂಡು ಹೋಗಿ ಮತ್ತೆ ಪ್ರತಿ ವರ್ಷ ನಿಮ್ಮ ಹೂಡಿಕೆಯ ಹಣವನ್ನು 10%ಗಿಂತ ಮೇಲೆ ಮಾಡ್ತಾ ಹೋಗಿ. ಆಗ ಜೀವನದಲ್ಲಿ ಅತಿ ಶೀಘ್ರದಲ್ಲಿಯೇ ನಿಮ್ಮ ಹತ್ರ ದೊಡ್ಡ ಮೊತ್ತ ಲಭ್ಯ ಆಗುತ್ತೆ. ಈ ರೀತಿ ನಮ್ಮ ಹೂಡಿಕೆ ಹಣವನ್ನು ಪ್ರತಿ ವರ್ಷ ಜಾಸ್ತಿ ಮಾಡ್ಕೊಂಡು ಹೋಗ್ತೇನೆ ಅಂತಂದ್ರೆ ಅದಕ್ಕೆ ನಾವು ಹೇಳೋದು ಸ್ಟೆಪ್ ಅಪ್ SEP ಅಂತ. ಆವಾಗ ನಿಮ್ಮ ಹತ್ರ ದೊಡ್ಡ ಮೊತ್ತ ಕ್ರೋಢೀಕರಣ ಆಗೇ ಆಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ನೌಕರನಿಗೂ ಮತ್ತು ಬಿಸ್ನೆಸ್ ಮಾಡೋರಿಗೂ ಪ್ರತಿ ವರ್ಷ ಒಂದಂದಾಜು 5ರಿಂದ 10% ಇನ್ಕ್ರಿಮೆಂಟ್ ಇದ್ದೇ ಇರುತ್ತೆ. ಅದನ್ನು ನಾವು ಷೇರು ಮಾರುಕಟ್ಟೆಯಲ್ಲಿ ಬಳಸ್ಕೋತಾ ಹೋದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಅದು ಲೇಸನ್ನು ಉಂಟು ಮಾಡ್ತದೆ. ಉದಾಹರಣೆಗೆ, ಮೊದಲನೆಯ ವರ್ಷ ನಾನು 5,000 ಉಳಿತಾಯದಿಂದ ಪ್ರಾರಂಭ ಮಾಡಿದೆ, 2ನೇ ವರ್ಷ 5,500, 3ನೇ ವರ್ಷ 6,050 ಇತ್ಯಾದಿ. ಈಗ ನಿಮ್ಮ ಮುಂದೆ ನಾನು ಚಕ್ರ ಬಡ್ಡಿಯ ಚಮತ್ಕಾರದ ಪಟ್ಟಿಯನ್ನು ಇಟ್ಟಿದ್ದೇನೆ. 15,000 ರೂಪಾಯಿಯನ್ನು ಪ್ರತಿ ತಿಂಗಳು ಹೂಡ್ತೇನೆ ಅಂತಂದ್ರೆ 15% ರಿಟರ್ನ್ಸ್ 15 ವರ್ಷ ಅಂತಂದ್ರೆ 99 ಲಕ್ಷಕ್ಕೆ ಬರುತ್ತೆ. ಅದೇ ನೀವು 5,000 ರೂಪಾಯಿಯನ್ನು 15 ವರ್ಷ 15% ಹಾಕಿದ್ರೆ 33 ಲಕ್ಷ ನಿಮಗೆ ಲಭ್ಯ ಆಗುತ್ತೆ. ಇದು ಸಾಕಾಗದೆ ಇರಬಹುದು, ಆದ್ದರಿಂದ ಸ್ಟೆಪ್ ಅಪ್ SEP ನ ಕೊಟ್ಟಿದ್ದೇನೆ. 5,000 ಮತ್ತೆ 10% ಇನ್ಕ್ರೀಸ್ ಪ್ರತಿ ವರ್ಷ ಅಂತಂದ್ರೆ ಮತ್ತೆ 15% ಮತ್ತೆ 15 ವರ್ಷ ಅಂತಂದ್ರೆ 33 ಇದ್ದದ್ದು 53 ಲಕ್ಷಕ್ಕೆ ಹೋಗುತ್ತೆ. ಮತ್ತೆ 5,000 ಮತ್ತೆ 10% ಪ್ರತಿ ವರ್ಷ ಸ್ಟೆಪ್ ಅಪ್ ಆದ್ರೆ 15 ವರ್ಷದ ಬದಲಾಗಿ 20 ವರ್ಷ ಮಾಡಿದ್ರೆ 1.30 crores ನಿಮಗೆ ಲಭ್ಯ ಆಗುತ್ತೆ. ಈಗ ನಾನು ಸಾರಾಂಶವನ್ನು ಹೇಳ್ತಾ ಇದ್ದೇನೆ. ನೀವು ನಿಮ್ಮ 5,000 ರೂಪಾಯಿಯೊಂದಿಗೆ ಷೇರು ಮಾರುಕಟ್ಟೆಯ ಪ್ರಯಾಣವನ್ನು SEP ಯೊಡನೆ ಪ್ರಾರಂಭ ಮಾಡಿದ್ರೆ ಅಂದಾಜು 20 ವರ್ಷಗಳ ಬಳಿಕ 1 ಕೋಟಿ ತಲುಪ್ತೀರಿ. ಆದರೆ ಪ್ರತಿ ವರ್ಷ 10% ಅನ್ನು ಜಾಸ್ತಿ ಹಾಕ್ತಾ ಹೋಗ್ಬೇಕು. ನೀವೇನಾದರೂ SEP ಯಲ್ಲಿ ಪ್ರತಿ ವರ್ಷ 10%ಗಿಂತ ಜಾಸ್ತಿ ಹಾಕ್ತೇನೆ ಅಂತಂದ್ರೆ 17-18 ವರ್ಷಗಳಲ್ಲಿ ಕೂಡ ನೀವು 1 ಕೋಟಿವರೆಗೂ ತಲುಪಬಹುದು. ಆದ್ದರಿಂದ ಒಬ್ಬ 25 ವರ್ಷದ ಯುವಕ SEP ಪ್ರಾರಂಭ ಮಾಡ್ತಾನೆ ಅಂತಂದ್ರೆ 45 ವರ್ಷಕ್ಕೆನೆ 1 ಕೋಟಿಯನ್ನು ತಲುಪಬಹುದು. ಅದೇ ಇನ್ನೊಂದು ಲೆಕ್ಕ ಹೇಳ್ತಾ ಇದ್ದೇನೆ. 25 ವರ್ಷದ ಯುವಕ ಏನಾದರೂ SEP ನ ಪ್ರಾರಂಭ ಮಾಡಿ 10% ಜಾಸ್ತಿ ಹಾಕೊಂಡು ಹೋಗ್ತೀನಿ, 60 ವರ್ಷದವರೆಗೂ ಹಾಕ್ತೀನಿ ಅಂತಂದ್ರೆ ಅವನ ರಿಟೈರ್ಮೆಂಟ್ ಕಾರ್ಪಸ್ ಅಥವಾ ಸಂಪತ್ತಿನ ಕ್ರೋಢೀಕರಣ 14 ಕೋಟಿ ತಲುಪುವ ಸಾಧ್ಯತೆಗಳು ಇದ್ದಾವೆ.
ನಾವು ಮಾಡಿದ ಹಲವು ಸಮೀಕ್ಷೆಗಳ ಪ್ರಕಾರ ತಿಂಗಳಿಗೆ 5,000ವನ್ನು ಉಳಿಸಬಲ್ಲೆ ಎನ್ನುವರ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಂತಹ ಕೋಟಿಯ ಕ್ರೋಢೀಕರಣ ಸುಲಭ ಸಾಧ್ಯ. ಇವತ್ತು 7:30 ಗಂಟೆಗೆ ಚಾನೆಲ್ 2 ಅಲ್ಲಿ ಡಾಕ್ಟರ್ ಭರತ್ ಚಂದ್ರ, ರೋಹನ್ ಚಂದ್ರ ಟೆಕ್ನಾಲಜಿ ಷೇರುಗಳು ಕರಗುತ್ತಿರುವುದು ಯಾಕೆ, 3 ಕಾರಣಗಳು ಅಂತ ವಿಡಿಯೋ ಮಾಡಿದ್ದೇನೆ. ಎಲ್ಲರೂ ನೋಡಬೇಕು. ಯಾಕಂತಂದ್ರೆ ಸ್ವಲ್ಪ ಹಣ ಇದ್ದರೆ ಈಗ ಹಣವನ್ನು ಹೂಡಲು ಸರಿಯಾದ ಸಮಯ. ನಮ್ಮ ಎಲ್ಲ ವ್ಯೂವರ್ಸು ಮತ್ತೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ದು ಒಂದು ಕೋರಿಕೆ ಇತ್ತು, ನಮಗೇನಾದ್ರೂ ಅಸೈನ್ಮೆಂಟ್ ಕೊಡಿ, ಹೋಮ್ ವರ್ಕ್ ಕೊಡಿ. ಇವತ್ತು ಕೊಡ್ತಾ ಇದ್ದೇನೆ. ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಬೇಕಾದಷ್ಟು ಹೊಸ ವಿಚಾರಗಳನ್ನು ತಿಳ್ಕೋಬಹುದು, ಮತ್ತೆ ಮೋಟಿವೇಶನ್ ಲೆವೆಲ್ ಕೂಡ ಮೇಲಕ್ಕೆ ಹೋಗುತ್ತೆ. ಇವತ್ತು ಗೂಗಲ್ಗೆ ಹೋಗ್ಬಿಟ್ಟು ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ ಕ್ಯಾಲ್ಕುಲೇಟರ್ ಅಂತ ಹೊರಗೆ ತೆಗೀರಿ. ಆಮೇಲೆ ಅದರಲ್ಲಿ ತಿಂಗಳಿಗೆ ಎಷ್ಟು ಹಣವನ್ನು ನೀವು ಅನಾಯಾಸವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಬಹುದು ಅಂತ ಹಾಕಿ. ಅದಾದ್ಮೇಲೆ ಎಷ್ಟು ವರ್ಷ ಹಾಕಬಹುದು ಅಂತ ನೋಡಿ. ಅದಾದ್ಮೇಲೆ ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಬರಬಹುದು ಅಂತ ಗೆಸ್ ಮಾಡಿ. ಆಮೇಲೆ ನೋಡಿ ನಿಮ್ಮ ರಿಟೈರ್ಮೆಂಟಿಗೆ ಒಟ್ಟು ಎಷ್ಟು ಹಣ ಕ್ರೋಢೀಕರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಈ ತರ ಮಾಡೋದ್ರಿಂದ ನಿಮಗೆ ದೀರ್ಘಾವಧಿಯಲ್ಲಿ ಹಣವನ್ನು ಹೂಡ್ಲಿಕ್ಕೆ ಬೇಕಾದಷ್ಟು ಮೋಟಿವೇಶನ್ ಬರುತ್ತೆ. ಕೊನೆಯಲ್ಲಿ ಎಂದಿನಂತೆ ಒಂದು ಪ್ರಶ್ನೆ, ಈ ಬಾರಿ ಒಂದು ಸಮೀಕ್ಷೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡ್ತಾ ಇರುವಂತಹ ಹಣಕ್ಕೆ ಮುಂದಿನ 20 ವರ್ಷಗಳಲ್ಲಿ ಯಾವ ತರದ ಲಾಭ ಬರಬಹುದು? 12%ಗಿಂತ ಕಮ್ಮಿ ಬರುತ್ತೆ ಸರ್ ಅಂದ್ರೆ ಎ ಅಂತ ಟೈಪ್ ಮಾಡಿ. 12ರಿಂದ 15% ಬರುತ್ತೆ ಅಂದ್ರೆ ಬಿ ಅಂತ ಟೈಪ್ ಮಾಡಿ. 15ರಿಂದ 18% ಬರುತ್ತೆ ಅಂದ್ರೆ ಸಿ ಅಂತ ಟೈಪ್ ಮಾಡಿ. 18%ಗಿಂತ ಜಾಸ್ತಿ ಬರಬಹುದು ಸರ್ ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ಉತ್ತರ ಎಲ್ಲರೂ ಬರೀರಿ, ಯಾಕಂದ್ರೆ ಇದು ಸಮೀಕ್ಷೆ. ನಮಗೆ ಗೊತ್ತಾಗಬೇಕು ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ. ಅದರ ಮೇಲೆ ನಾವು ಹೊಸ ಹೊಸ ವಿಡಿಯೋಗಳನ್ನು ಮಾಡಬಹುದು. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ಮತ್ತೆ ವಿಡಿಯೋ ಚೆನ್ನಾಗಿದ್ರೆ ಎಲ್ಲರಿಗೂ ಕಳಿಸ್ಕೊಡಿ. ಆಮೇಲೆ ವಿಡಿಯೋನ ಎಲ್ಲ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿದ್ರೆ ಪುಣ್ಯ ಲಭಿಸುತ್ತದೆ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಿ ಅಂತ ಊಹಿಸ್ಕೊಳ್ತೇನೆ. ನಮಸ್ಕಾರ.